ಪ್ರಸರಿಸ್ತಾ ಹೊಂಟಿದ್ದಾರಲಿ ಸ್ವಾಮಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶಿಕ್ಷಣದ ನಂತರ ನಮ್ಮ ಶಿಕ್ಷಣ ಹೆಂಗಿರ್ಬೇಕಪ್ಪ ಅಂದ್ರೆ ನಮ್ಮ ಬದುಕಿಗೆ ದಾರಿಯಾಗಿರ್ಬೇಕು. ಅಂಥ ಶಿಕ್ಷಣ ನಮ್ಮದಾಗಿರ್ಬೇಕು. ಪೂರ್ವ ಕಾಲದಲ್ಲಿ ಗುರುಕುಲಗಳಂತಿದ್ದು ಮತ್ತು ಕೆಲವೊಂದು ವೃತ್ತಿಗಳಂತ ಬರ್ತಾವೆ. ಕುಲಕಸುಬು, ಆ ಕುಲಕಸುಬುಗಳು ಗುಡಿ ಕೈಗಾರಿಕೆಗಳು ಈಗೆಲ್ಲ ಏನಾಗ್ಬಿಟ್ಟು ಮಾಯಾಗ್ಯಾವ. ಸ್ವಾಮಿಯವರು ಹೇಳಿದ ಹಾಗೆ ಎಲ್ಲ ಫ್ಯಾಕ್ಟ್ರಿಮಯ, ಎಲ್ಲ ಇಂಡಸ್ಟ್ರಿಯಲ್ ಆಗ್ಯಾವ. ಹೀಗಾಗಿ ದುಡಿಯುವ ಜನರ ಕೈಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರು ಚರಕದ ಮುಖಾಂತರ, ಚರಕದ ಬಗ್ಗೆ ಬಹಳಷ್ಟು ಹಾಡುಗಳು ಬರ್ತಾವೆ, ಪದ್ಯಗಳು ಬರ್ತಾವೆ, ನಾವೆಲ್ಲ ಓದಿವಿ ಅದನ್ನ. ಚರಕ ಲೋಕದ ಆಟವೇ ಇಲ್ಲ ಸರ್ವಜ್ಞನ ವಚನದಾಗೂ ಬರ್ತದೆ. ಹೀಗೆ ನಾವು ನಮ್ಮ ಮಿತವೇ ಒಂದು ಲಗ್ನ ಕಾರ್ಡ್ ತೋರಿಸಿದ್ರೆ 5 ಪೇಜಿಂದ, ಮತ್ತು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವೇನಾಗಿವಪ್ಪ ಕೇಳಿ ಸಾಮಾನ್ಯವಾಗಿ ಬಡವರಿದ್ದು ಶ್ರೀಮಂತರ ಥರ ಇರಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಶ್ರೀಮಂತರು ಏನು ಮಾಡಕತ್ತಾರ, ಬಡವ್ರ ಥರ ಬದುಕ್ಲಿಕ್ಕತ್ತಾರ. ಅಂದ್ರೆ ಆಹಾರ ವಿಹಾರದಲ್ಲಿಯೂ ಕೂಡ ಅಷ್ಟು ಬದಲಾವಣೆಗಳಿವೆ. ಬಡವರು ಶ್ರೀಮಂತರ ಥರ ಆಗ್ಬೇಕು ಅನ್ನೋದು ಎಲ್ಲ ಕೃತ್ರಿಮತೆ. ಬಡವರಾಗಿರ್ತೀವಿ, ಶ್ರೀಮಂತರಾಗಿರ್ತೀವಿ. ನಮ್ಮ ಆಹಾರ ವಿಹಾರ ನಡವಳಿಕೆಗಳು ಸ್ವಭಾವಗಳೇನಾಗ್ಯಪ್ಪ ಅಂತ ಕೇಳಿದ್ರೆ ಆ ಬಡವರು ಶ್ರೀಮಂತರನ್ನ ಹೋಲಿಕತ್ತಾರ, ಶ್ರೀಮಂತರ ಸ್ವಭಾವಗಳನ್ನು ಕಲಿಕತ್ತಾರ. ಆಹಾರದಲ್ಲಿ ನೋಡ್ರಿ, ಈ ಪುಂಡಿ ಪಲ್ಯ ಯಾರು ಹಳ್ಳಿ ಊಟ ಅದು ಸಿಟಿನವ್ರು ಬೇಡ್ತಾರೆ. ಸಿಟಿನವ್ರಿಗೆ ಏನಾಗ್ಬಿಟ್ಟದ, ಹಳ್ಳಿ ಊಟ ಬೇಕಾಗಿದೆ, ಹಳ್ಳಿನವ್ರಿಗೆ ಸಿಟಿ ಊಟ. ಈ ಪಿಜ್ಜಾ ಬರ್ಗರ್ ಏನೋ ತಗೊಂಡು ಬರ್ತಾವೆ, ಅವಕ್ಕೆಲ್ಲ ಇಷ್ಟಪಡ್ತಾರೆ. ಹೀಗಾಗಿ ನಾವು ನಮ್ಮ ಸ್ವಂತಿಕೆಯನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸೋದಾದ್ರೆ ನಮಗೂ ಒಳ್ಳೆಯದು, ಈ ಸಮಾಜಕ್ಕೂ ಒಳ್ಳೆಯದು. ಇಲ್ಲಿವರೆಗೆ ಬಂದು ನಮಗೆಲ್ಲ ಬಹಳಷ್ಟು ತಿಳುವಳಿಕೆಯನ್ನು ಹೇಳಿದ್ರು, ನಿಮಗೆಲ್ಲ ತಿಳುವಳಿಕೆ ಹೇಳಿದ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ